ಖಾತೆ ಸಂಖ್ಯೆ 231ಕ್ಕೆ ನಾವು ನೋಟಿಸ್ ಬಂದಿದೆ ಸರ್. ಖಾತೆ ಸಂಖ್ಯೆ 13ಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಸರ್. ನಾವು ಅದು ಸರ್ಕಾರಿ ಸ್ವತ್ತು ಅಂತ 231 ನಾವು ನೋಟಿಸ್ ಕೊಟ್ಟಿಲ್ಲ ಸರ್. ಸರ್ 231 ಅವ್ರ ಮನೆ ಇದೆ ಸರ್. ಕೃಷ್ಣರಾಜ್ ಅವ್ರ ಮನೆ ಇದೆ ಸರ್. ಗ್ರಾಮ ಪಂಚಾಯತಿ ಗ್ರಾಮೀಣ ಗ್ರಾಮ ವಾಸಿಯಾದ 40 ವರ್ಷಗಳಿಂದ ಖಾತೆ 231 ವಾಸವಾಗಿದೆ. ಈ ಸ್ಥಳಕ್ಕೆ ಸಂಬಂಧಪಟ್ಟ ಪಂಚಾಯತ್ ಸುಮಾರು ವರ್ಷಗಳು ಮನೆ ಕಂದಾಯ ನೀತಿಗೆ ಕರ್ಕೊಂಡು ಬಂದಿದ್ದೀನಿ. ನಿವಾಸಕ್ಕೆ ಬೇಕಾದ ದಾಖಲೆ ಪಂಚಾಯತ್ಗಳಿಂದ ಪಡೆದುಕೊಂಡಿದ್ದೀನಿ. ಈಗಿರುವಲ್ಲಿ ಗ್ರಾಮದ ಹಲವಾರು ವಿಕಾಸಕ್ಕೋಸ್ಕರ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡದನ್ನು ಆರೋಪಿಸಿ ನನಗೆ ಇದು ನನ್ನ ಖಾತೆ ಇದೆ, ನಾನು ಯಾವುದು ಗೌರ್ಮೆಂಟ್ ಬ್ಯಾಂಕ್ ಮಾಡಿಲ್ಲ ಅಂತ ಹೇಳ್ತಾರೆ. ಹೌದು ಸರ್. 231ರಲ್ಲಿ ಅವ್ರ ಖಾತೆ ಇದೆ ಸರ್. ನಾವು ನೋಟಿಸ್ ಕೊಟ್ಟಿರೋದು 13ಕ್ಕೆ ಸರ್. ಅವ್ರು ಅಕ್ವೈರ್ ಮಾಡ್ಕೊಂಡಿದ್ರು 13ರಲ್ಲಿ, ಅದಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಅಷ್ಟೇ ಸರ್. ಇಲ್ಲಿರೋ ಬರೀ 231 ಅದೇ ಅವ್ರ ಕೇಸ್ ಇಲ್ಲ. ಅಕ್ವೈರ್ ಅಡ್ವಾನ್ಸ್ ಮಾಡಿದ್ರೆ ನೀವು ನಾವು ಯಾವುದೇ ಕಾರಣಕ್ಕೂ ಅನುಕೂಲ ಒಪ್ಪಣೆ ಆಗಿಲ್ಲ. ಅಬ್ಜೆಕ್ಷನ್ ಹಾಕಿ ಇದೇ ರಾವ್ ಮಾಡ್ತಾರೆ. ಇದಾಗಿ ಬಂದಿಲ್ಲ, ನೋಟಿಸ್ ಕೊಡ್ತಾರೆ ನಿಮಗೆ ಕೊಟ್ಟಿದ್ದಾರೆ ಸರ್. ತೆರವುಗೊಳಿಸಿ ನೋಟಿಸ್ ಕೊಟ್ಟಿದ್ದಾರೆ. 13 ನಾನು ಕೃಷ್ಣರಾಜ್ ಅವರು ಕೊಟ್ಟಿದ್ದಾರೆ, ಅದನ್ನು ಮೆನ್ಷನ್ ಮಾಡಿಲ್ಲ. 231 ಕೇಸ್ ಇರೋದು. ಹೌದು ಸರ್. 230 ಖಾತೆ ಎಲ್ಲ ಆಗಿದೆ. ಖಾತೆ ಆಗಿಲ್ಲ ಸರ್. ಬರೀ ಅಸೆಸ್ಮೆಂಟ್ ಅಲ್ಲಿ ಮಾತ್ರ ಇದೆ ಸರ್. ಖಾತೆ ಆಗಿದೆ. ಖಾತೆ ಆಗಿದೆ, ಇಷ್ಟೊತ್ತಾಗಿದೆ ಸರ್. ಈ ಖಾತೆ ಮಾಡಿಲ್ಲ. ಕೊಟ್ಟಿದ್ದೀನಿ ಕೊಡ್ಲಿ, ಏನಾಗ್ತದೆ? ಮೇಡಮ್ ಸುಳ್ಳು ಮಾಡಿ ಏನ್ ಮಾಡಿ ತೋರಿಸ್ರಿ ಇಷ್ಟೊಂದು ಕಪ್ಪ ಕಂಪ್ಲೇಂಟ್ ಹೋಗು 13ರಲ್ಲಿ ಈ ಸೊಪ್ಪು ಅದೇ ಹೋಗಯ್ಯ ತಂದೆ ಹೋಗಾಕು ಮಸಾಲೆ ಹಾಕು 13ರಲ್ಲಿ ಒತ್ತುವರಿ ಆಗಿರೋದು ಬೇರೆ ಇರುತ್ತದೆ. ನನಗೆ ಕೊಟ್ಟಿದೆ ಏ ಅಣ್ಣ ನೀನು ಅಬ್ಜೆಕ್ಷನ್ ನೋಟಿಸ್ ಕೊಟ್ಟಿದ್ರೆ 13 ಅದಿಲ್ಲ ಅಂತ ಅಬ್ಜೆಕ್ಷನ್ ಆರ್ಡರ್ ಮಾಡ್ಕೊಂಡು ಇರುವಲ್ಲ ಯಾಕೆ ರಾಜಕೀಯ ಸ್ಟೋರಿ ಬೇಡ, ನೋಟಿಸ್ ಕೊಟ್ಟಿದ್ದಾರೆ. ಅಬ್ಜೆಕ್ಷನ್ ಹಾಕು. ಅದಕ್ಕಾಯ್ತು ಲೋಕಾಯುಕ್ತ ಯಾಕೆ ಬರ್ತೀಯಾ? ಉದ್ದೇಶಪೂರ್ವಕ ಹೋಗು. ನೋಟಿಸ್ ಕೊಟ್ಟಾಗ ನೀನು ಒತ್ತುವರಿ ಇದೆಯಾ ಅಂತ ಇಲ್ಲ ಅಂತ ಕೊಟ್ಟ ಅಬ್ಜೆಕ್ಷನ್ ಅವ್ರು ಮಾಡ್ಕೊಳ್ಳಿ. ಇಲ್ಲಿರೋ 231 ಅದಕ್ಕೆ ಸಂಬಂಧ ಮಿಕ್ಸ್ ಮಾಡಿಬಿಟ್ಟಿದೆ ನೀನು. ಹಿರಿಯ ಅಧಿಕಾರಿಗಳು ಇಲ್ಲಿ ಕೇಸ್ ಇರೋದು ಅಷ್ಟು. ಇಲ್ಲಿ ಎಲ್ಲೂ ಇಲ್ಲ ಕೇಸ್ 13ಕ್ಕೆ. ಅವ್ರು 13ರಲ್ಲಿ ಮಾಡಿದ ಅಬ್ಜೆಕ್ಷನ್ ಕೂಡ ಇದಕ್ಕೆ ಸಂಬಂಧ ಇಲ್ಲ. It is the case of the complainant that he is the resident of Nagasandra village and a position of 40 years in Tata number 71 and he paid the tax whereby paid tax. But the authorities notice the complainant on 2023 in the server number 13 of our 13 Nagasandra village
state decides to work on it. ಪ್ರೋಗ್ರಾಮ್ ಇದೆ ಎಲ್ಲ ಪ್ರೋಗ್ರಾಮ್ ಇದೆ Complaint is both the 7:30 of Assam village, not Sir Kalan Mukundar ಅವ್ರ ಅಫೆಕ್ಟ್ ಆಗ್ತಾರೆ ಕಾನೂನು ಬಂದು ಆರು ಮಾಡಿ ಇಬ್ಬರು ಸಪರೇಟ್ ಅದಕ್ಕೆ ಮಿಕ್ಸ್ ಮಾಡಬೇಡಿ. Next complaint officer, Harish Babu, Dr. Harish Babu, in Padma and Vinod Kumar, Technical Assistant Engineer. Delivery part. B.A. Prakash. ಹರೀಶ್ ಬಾಬು ಮೇಡಮ್ ನಿಮ್ಮೆಲ್ಲ ಕೆಲಸ ಮಾಡಿದ ಇಲ್ವಾ? ನಾನು please answer from the record whether this Harish Babu has worked at the Gram Panchayati or not. ಮಾಡಿದಾರ? ಸ್ಟೋರಿ ಹೇಳ್ಬೇಕು ನಿಮ್ಮ ರೆಕಾರ್ಡ್ ಇರಲ್ವಾ? ಇವ್ರು ಮಾಡಿದವ ಇಲ್ವಾ ಅಷ್ಟೇ ಹೇಳಿ. ಮಾಡಿದ್ರೆ ಕೊಟ್ಟಿಲ್ಲ ಸ್ಟೋರಿ ಬೇಡ, ಯಾಕೆ ದುಡ್ಡು ಕೊಟ್ಟಿಲ್ಲ, ಎಲ್ಲಿ ಮಾಡ್ಬೇಕಾಗಿತ್ತು ನಿಮ್ ಕರ್ಮ. ಕೆಲಸ ಕೊಟ್ಟಿಲ್ಲ, ಅವ್ನು ವರ್ಕ್ ಮಾಡಿದ್ರೆ ದುಡ್ಡು ಕೊಟ್ಟಿಲ್ಲ. ಟೆಕ್ನಿಕಲ್ ಇಶ್ಯೂ ಏನ್ ಟೆಕ್ನಿಕಲ್ ಇಶ್ಯೂ? ವರ್ಕ್ ಶೋ ಆಗಿದೆ 2 ವರ್ಷ 3 ವರ್ಷ ಹೆಂಗ್ರಿ ವರ್ಕ್ ಕೊಡ್ತೀರಿ? ಟೆಕ್ನಿಕಲ್ ಇಶ್ಯೂ ಯಾಕೆ ವರ್ಕ್ ಕೊಡ್ತೀರಿ? ಕಂಪ್ಲೀಟ್ ಹಾಸ್ಪಿಟಲ್ Sir, why you are not work order? If the technical issue, should not have done work order. Okay, because one ಕೆಲಸ ಮಾಡೋಣ. ಕೊಡಿ. ನೆಕ್ಸ್ಟ್ ಇವತ್ತು ಪ್ಲಾನ್ ಮಾಡ್ತೀವಿ. ಹಿಂಗೆ ಪ್ಲಾನ್ ಅಸೆಸ್ಮೆಂಟ್ ಕೊಡ್ತೀವಿ. ಎಷ್ಟು 1 ಲಕ್ಷ? ಎಷ್ಟು ದುಡ್ಡು ಕೊಡ್ತೀರಾ ಸರ್? 2 ವರ್ಷ. ಮೋಸ್ಟ್ ಆಫ್ ದಿ ಕೇಸಸ್ ಇವರು ಟೆಕ್ನಿಕಲ್ ಇಶ್ಯೂ ವರ್ಕ್ ಆರ್ಡರ್ ಕೊಡ್ತಾರೆ. ಒಂದ್ಸಲ ವರ್ಕ್ ಆರ್ಡರ್ ಕೊಟ್ಟು ಅವನ್ನೆಲ್ಲ ಕೆಲಸ ಮಾಡಿದ್ದಾರೆ. ದುಡ್ಡು ಕೊಟ್ಟರೆ ಯಾವ ನ್ಯಾಯ ಸರ್? ಅದು ವರ್ಕ್ ಕಂಪ್ಲೀಟ್ ವರ್ಕ್ ಕಂಪ್ಲೀಷನ್ ಕಂಪ್ಲೀಷನ್ ಸರ್ ಇದು ಆಕ್ಷೇಪ ಆನ್ಲೈನ್ ಆಗಿದೆ ಸರ್. ಅದೇ ವರ್ಷದಲ್ಲಿ NMR ತೆಗಿಬೇಕು ಸರ್, ಇಲ್ಲ ಅಂದ್ರೆ ಅದು ವರ್ಕ್ ಡಿಲೀಟ್ ಆಗುತ್ತೆ ಸರ್. ಇವಾಗ ದುಡ್ಡು ಕೊಡ್ಬೇಕಾ ಬೇಡವಾ? ಸರ್ ಅವ್ರಿಗೆ ದುಡ್ಡು ಕೊಡ್ಬೇಕು ಸರ್. ಆಕ್ಷನ್ ಪ್ಲಾನ್ ಹೊಸದಾಗಿ ಅನುಮೋದನೆ ತಗೊಂಡೇ ಕೊಡ್ಬೇಕು. ಏನ್ ಮಾಡ್ತಾರೆ ಮಾಡ್ಕೊಳ್ಳಿ, ನಮ್ಗೆ ಸಂಬಂಧ ಇಲ್ಲ. ಅವ್ನು ಕೆಲಸ ಮಾಡಿದಂತ ಡಿಸ್ಪ್ಯೂಟ್ ಮಾಡ್ತಾರೆ, ಕೆಲಸ ಮಾಡಿದಾನೆ ದುಡ್ಡು ಕೊಡ್ಬೇಕಲ್ಲ ಅವ್ನಿಗೆ. ಕೊಡಿ. ಆಫ್ಲೈನ್ ಇಲ್ಲ ಸರ್. ನೀವು ಯಾವ್ದನ್ನ ತಗೊಳ್ಳಿಪ್ಪ, ಕೆಲಸ ಮಾಡಿದ್ರೆ ಇಲ್ವಾ? ಇವರನ್ನು ಸ್ವಲ್ಪ ಇತ್ತು Once you admit that work under the panchayat workala, you have to pay. ಎಷ್ಟು ಸಾಲ ಕೊಡ್ತೀರಿ? ಈ ವರ್ಷ ಅಂದ್ರೆ ಈಗ ಆನ್ಲೈನ್ ಮಾಡ್ತಾ ಇದ್ದೀವಿ. ಅಲ್ಲ 20, 25, 26. 26 ಹಾ ಈಗ ಆಪ್ಷನ್ ಇದೆ. ಇವತ್ತು ಮಾಡುತ್ತೆ ಈಗ ಆಪ್ಷನ್ ಮುಂದಿನ ವರ್ಷ ಮಾಡ್ತೀವಿ. ಮುಂದಿನ ವರ್ಷ ಅಂಗಡಿ ಕೊಡ್ಬೇಕಾ? ಈಗ ರಿಸೀವ್ ಮಾಡಿದ್ರೆ ಈಗ ಆಪ್ಷನ್ ಮಾಡ್ಕೊಬೇಕು. ಈಗ ಆಪ್ಷನ್ ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ ವರ್ಕ್ ಆರ್ಡರ್ ಕೊಟ್ಟೆ ವರ್ಕ್ ಆರ್ಡರ್ ಮಾಡಿದ್ದಾರೆ. ಅದು ಕ್ಲೋಸ್ ಆಗಬೇಕು. ಅದೆಲ್ಲ ಇನ್ನು ಹೊಸದಾಗಿ ಮಾಡ್ಬೇಕು. ಹೊಸದಾಗಿ ಮಾಡಬೇಕು. ಹೊಸದಾಗಿ ಎಲ್ಲಾ ಗ್ರಾಮ ಪಂಚಾಯತ್ಗಳು ಕೋಲಾರ ಜಿಲ್ಲೆಯಲ್ಲಿ ಆಗ್ತಾ ಇದೆ, ನಾನು ನೋಡಿದ್ದೀನಿ. ಕೊಟ್ಬಿಡೋ ಕೆಲಸ ಮಾಡ್ಕೊಂಡು ಸ್ವತಃ ಯಾಕೆಂದ್ರೆ ದುಡ್ಡಿಲ್ಲ. ದುಡ್ಡಿಂದ ಯಾಕೆ ವರ್ಕ್ ಆರ್ಡರ್ ಕೊಟ್ರಿ? ವರ್ಕ್ ಆರ್ಡರ್ ಕೊಡ್ಬೇಕು, ದುಡ್ಡು ಕೊಡಬೇಕು. ಹೋಗಿ ಕೆಲಸ ಮಾಡಿದ್ಮೇಲೆ ಅವನು ಸಾಲಗ್ರ ಮಾಡಿರ್ತಾನೆ, ಅವನು ಕೆಲಸ ಮಾಡಿದ್ರೆ ಮತ್ತೆ ಹಿಂಗೆ ಇಲ್ಲ ಪಂಚಾಯತ್ ಮೆಂಬರ್ ಹೇಳೋದು ಕೊಡ್ಬೇಡ ಅಂತಾನೆ, ಇಲ್ಲ ಅಧ್ಯಕ್ಷ ಕೊಡ್ಬೇಡ ಅಂತಾನೆ. ಮೆಂಬರ್ಸ್ ಅಧ್ಯಕ್ಷ ಕೂಡಬೇಕು ಪಂಚಾಯತಿ. ದೇವ್ರ ಬಿಸ್ನೆಸ್ ನೀವು PDO ಮತ್ತು ಅಧ್ಯಕ್ಷ ನಿರ್ದಿಷ್ಟ ಮಾಡ್ಕೊಂಡು ಕೊಡ್ಬೇಕು. ಪಂಚಾಯತ್ ಯಾವ ನಿರ್ದಿಷ್ಟ ಇಲ್ಲ, ಬರೀ PDO ಅಧ್ಯಕ್ಷ ಇಬ್ಬರು ಒಂದಾದ್ರು ಗುಳುಮ್ ಕೋಟಿ ಲಕ್ಷ ದುಡ್ಡು ಗುಳುಮ್ ಅಲ್ವಾ? ಎಷ್ಟು ಜನ ಕೊಡ್ತೀರಾ? ಇವಾಗ ನಿಮ್ಗೆ ಅರ್ಥ ಮಾಡ್ತೀವಿ. 26 2000 ಎಷ್ಟು ತಿಂಗಳು ಕೊಡ್ತೀರಾ? 26 2000 20 12 ವರ್ಷ ಇದೆ. ಏಪ್ರಿಲಲ್ಲಿ ಮೇ ಕ್ಲೋಸ್ ಮಾಡ್ತೀವಿ. ಏಪ್ರಿಲ್ ಈ ಇಗೋ pay the amount due to the complaint where work the 1 lakh drainage ಯಾವ್ದ್ರಲ್ಲಿ ಮಾಡಿದ್ದೀವೋ ನಾಗಸಂದ್ರ ವಿಲೇಜ್
the work done by the complaint is not disputed by the either PDO, either PDO, or present PDO and DO. Thereby it is duty of the authority to pay the amount. At this stage, DO submits, you will pay the amount on or before April 2026. After the further you will be told. Call this matter May first week of 2026. Wait now. VA Prakash